ಕರೆಕ್ಟ್ ಅಲ್ವಾ? ಒಂದು ಸಂತೋಷ. ಎಲ್ಲರೂ ಡ್ರೋನ್ ಪ್ರತಾಪ್ ಗೆಲ್ಬಾರ್ದು ಅನ್ನೋದು ಒಂದು ಕೂಗು ಕೇಳಿ ಬರ್ತಾ ಇದೆ. ಸಂಗೀತ ಅವ್ರು ಗೆಲ್ಬೇಕು, ಇಲ್ಲ ವಿನಯ್ ಅವ್ರು ಗೆಲ್ಬೇಕು ಅನ್ನೋದು. ಡ್ರೋನ್ ಪ್ರತಾಪ್ ಅವರು ಗೆಲ್ಲಬಾರ್ದು ಅಂತ ಎಲ್ಲೂ ಯಾರು ಹೇಳಿಲ್ಲ. ಫ್ರೆಂಡ್ಶಿಪ್ ಚೆನ್ನಾಗಿದೆ, ಬಾಂಡಿಂಗ್ ಚೆನ್ನಾಗಿದೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ. ಅವರು ಅವ್ರ ಆಟ ಆಡ್ತಿರ್ತಾರಲ್ಲ, ಯಾಕಂದ್ರೆ ಒಂದೇ ಥರ ಇರಲ್ವಲ್ಲ, ಡೈಲಿ ಒಂದೊಂಥರ ಟಾಸ್ಕ್ ಇರುತ್ತೆ. ಎಲ್ಲದಕ್ಕಿಂತ ಪ್ರತಾಪ್ ಮತ್ತೆ ಹಳ್ಳಿಕರ್ ಹೊಡೆಯ ಸಂತೋಷ್ ಇಬ್ಬರಲ್ಲ ಯಾರಾದರೂ ಒಬ್ರು ವಿನ್ನರ್. ಯಾಕಂದ್ರೆ ರೈತರಿಗೆ ಒಂಚೂರು ಎಲ್ಲ ಅವ್ರು ಏನು ಮಾಡಿದೆ, ಅವ್ರ ದುಡ್ಡೆಲ್ಲ ಏನು ಮಾಡ್ತೀನಿ, ರೈತರಿಗೆ ಒಂದು ರೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನೋ ಒಳ್ಳೇದಕ್ಕೆ ಯೂಸ್ ಮಾಡ್ತೀನಿ, ಅದು ಅನಾಥಾಶ್ರಮ ಕೊಡ್ತೀನಿ ಅಂತ ಏನೋ ಹೇಳಿದ್ದಾರೆ ಅಂತ. ಹೌದೌದು, ಕರೆಕ್ಟ್ ಅಲ್ವಾ? ಒಂದು ಸಂತೋಷ. ಎಲ್ಲರೂ ಡ್ರೋನ್ ಪ್ರತಾಪ್ ಗೆಲ್ಬಾರ್ದು ಅನ್ನೋದು ಒಂದು ಕೂಗು ಕೇಳಿ ಬರ್ತಾ ಇದೆ. ಸಂಗೀತ ಅವ್ರು ಗೆಲ್ಬೇಕು, ಇಲ್ಲ ವಿನಯ್ ಅವ್ರು ಗೆಲ್ಬೇಕು ಅನ್ನೋದು. ಡ್ರೋನ್ ಪ್ರತಾಪ್ ಅವರು ಗೆಲ್ಲಬಾರ್ದು ಅಂತ ಎಲ್ಲೂ ಯಾರು ಹೇಳಿಲ್ಲ. ಆಮೇಲಿಂದ ಅವ್ರಿಗೆ ಗೆದ್ರೂ ಒಳ್ಳೇದೇನೆ, ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿಂದೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರ ಮೇಲೆ ಅಲಿಗೇಷನ್ ಆಗಿರೋದಾಗಲಿ ಏನಾಗಲಿ ಸತ್ಯನೋ ಸುಳ್ಳು ನಮಗೂ ಗೊತ್ತಿಲ್ಲ. ನ್ಯೂಸಲ್ಲಿ ನೋಡಿದ್ರೆ ಹೇಳಿರೋದು ನಾವು ನೋಡಿರ್ತೀವಿ ಅಷ್ಟೇ. ಯಾಕಂದ್ರೆ ಡ್ರೋನ್ ಪ್ರತಾಪ್ ಗೆಲ್ಲೋದ್ರಿಂದ ಮೋಸಗಾರರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇಂಥವ್ರು ಮತ್ತೆ ಮೋಸ ಮಾಡಿದ್ದಾನೆ ಅಂತ ಎಲ್ಲೂ ಬಂದಿಲ್ವಲ್ಲ ಇದುವರೆಗೂ. ಪ್ರೂವ್ ಆದ್ಮೇಲೆ ನೋಡೋಣ. ಎಲ್ಲರೂ ಕೋರ್ಟಲ್ಲಿ ಎಲ್ಲ ಕೇಸ್ ಹಾಕಂತಾರೆ, ಎಲ್ಲ ಕೇಸ್ ಏನಿದೆ ಪ್ರೂವ್ ಆಗಿ ಅದು ಕನ್ವಿಟ್ ಆದ್ಮೇಲೆ ಅಲ್ವಾ ಗೊತ್ತಾಗೋದು ಮಾಡಿದಾರ ತಪ್ಪು ಮಾಡಿಲ್ವ ಅಂತ. ಯಾರು ಗೆಲ್ಬಾರ್ದು ಸರ್? ಯಾರು ಗೆಲ್ಬಾರ್ದು ನಂಗೆ ಕೇಳಕ್ಕಾಗಲ್ಲ. ಎಲ್ಲರೂ ಸಂತು ಪಂತು ಇಬ್ರು ಎಲಿಮಿನೇಟ್ ಬಂದಿದ್ರು. ಹೌದು, ಸುದೀಪ್ ಸರ್ನು ಹೇಳಿದ್ರು ಇವರಿಬ್ಬರ ಬೆಸ್ಟ್ ಫ್ರೆಂಡ್ ಇಷ್ಟು ಸೀಸನಲ್ಲಿ ಯಾರ ಹತ್ರನೂ ನೋಡಿಲ್ಲ ಅಂತ ಹೇಳಿದ್ರು. ಹೌದು. ಏನು ಅನ್ಸುತ್ತೆ ಆ ಫ್ರೆಂಡ್ಶಿಪ್ ಬಗ್ಗೆ? ಫ್ರೆಂಡ್ಶಿಪ್ ಚೆನ್ನಾಗಿದೆ, ಬಾಂಡಿಂಗ್ ಚೆನ್ನಾಗಿದೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ. ಅವರು ಅವ್ರ ಆಟ ಆಡ್ತಿರ್ತಾರಲ್ಲ, ಅದು ಒಂದು ಸ್ಟ್ರಾಟಜಿ ಆಗಿರುತ್ತೆ. ಅವ್ರದ್ದು ಒಂದು ಸ್ಟ್ರಾಟಜಿಯಾಗಿ ಅವರು ಒಂದು ಆಟ ಆಡ್ತಿರ್ಬೋದು. ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು. ಎಲ್ಲ ಒಬ್ಬರನ್ನ ಕಳಿಸ್ಲೇಬೇಕು ಅಂತ ಒಂದು ಹೇಳಿದ್ಮೇಲೆ ಎಲಿಮಿನೇಷನೇ ಮಾಡಿಲ್ಲ ಅಂತ ಅಲ್ಲಿ ಯೋಚನೆ ಮಾಡ್ಬೇಕು ಏನಿದೆ ಅಂತ. ಈ ವಾರದಲ್ಲಿ ಕಳಿಸ್ಬೋದು ಅಂತ ಗೆಸ್ ಆಗ್ಬೋದು ಅಂತೀರಾ? ಗೊತ್ತಿಲ್ಲ ಸರ್, ನಾನು ಸ್ಕ್ರಿಪ್ಟ್ ರೈಟರ್ ಅಲ್ಲ, ಬರೀತಿದ್ದೆ. ವಿನಯ್ ಮತ್ತು ಒಟ್ಟಿನಲ್ಲಿ ಅವ್ರ ವೋಟಿಂಗ್ ಮೇಲೆ ಹೋಗುತ್ತೆ. ವಿನಯ್ ಮತ್ತು ಸಂಗೀತ ಅವರು ಇವರಿಬ್ಬರ ಮಧ್ಯೆ ಫೈನಲ್ ಬರೋರು ಯಾರು ಅಂತೀರಾ? ವಿನಯ್, ಸಂಗೀತ ಸರ್. ಸಂಗೀತ ಅವರು ಹೋಗ್ತಿದೆ. ಹೋಗಲ್ಲ, 100% ಸಂಗೀತ ಫೈನಲಿ ಬರ್ತಾರೆ. ಬಟ್ ವಿನ್ ಆಗೋದು ನೋಡ್ಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ ಸರ್. ಸೂಪರ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. 10 ಸೀಸನ್ ನಡೆಸಿದ್ದಾರೆ ಅಂದಮೇಲೆ ತುಂಬ ಚೆನ್ನಾಗೇ ನಡೆಸ್ತಾರೆ. ಎಲ್ಲರೂ ಸಂಡೇ ಸ್ಯಾಟರ್ಡೇ ಬರೋದಕ್ಕೆ ಕಾಯ್ತಾ ಇರ್ತಾರೆ ಜನ. ನೋಡಿ ನಾವು ಅದಕ್ಕೆ ಕಾಯ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.